ಡ್ರೀಮ್ ಅನ್ನೋದು ರಿಯಾಲಿಟಿನೋ ಅಥವಾ ನಮ್ಮ ಇಮ್ಯಾಜಿನೇಷನ್? ಇಟ್ಸ್ ನಾಟ್ ಇಮ್ಯಾಜಿನೇಷನ್ ಓನ್ಲಿ, ನಮ್ಮ ಸೋಲ್ದು ವಾಯ್ಸ್ ಅದು. ಇಟ್ಸ್ ಅ ವಾಯ್ಸ್ ಆಫ್ ಯುವರ್ ಓನ್ ಸಬ್ಕಾನ್ಷಿಯಸ್. ಡೈಲಿ ಮಾರ್ನಿಂಗ್ ಎದ್ದಾಗಿಂದ ನಾವು ಮಾರ್ನಿಂಗಿಂದ ನೈಟ್ ನಾವು ಬ್ಯುಸಿ ಇರ್ತೀವಿ, ವಿ ನೆವರ್ ಲಿಸನ್. ಅದು ಹೇಗೆ ಅದು ಅಲೈನ್ ಆಗುತ್ತೆ, ಅದು ಹೇಗೆ ನಿಜ ಆಗುತ್ತೆ, ಅದಕ್ಕೆ ನಾವು ಪ್ರೂಫ್ ಕೇಳಕ್ಕೆ ಹೋಗ್ಬಾರ್ದು. ವಿ ಶುಡ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ವಾಟ್ ಇಟ್ ಇಸ್ ಅಂತ. ಓಕೆ, ಹೇಗೆ ನೀತು ಹೇಗೆ ಬಂದಿದ್ದು ಈ ಪ್ರೊಫೆಷನ್? ಆ ಕನಸುಗಳು ಹೇಗೆ ಬೀಳ್ತಾ ಇತ್ತು ಅಂತಂದರೆ ನನಗೆ ಇಟ್ ವಾಸ್ ಟೂ ಮಚ್. ನಿಮ್ಗೆ ಗೊತ್ತು ಏನೋ ಆಗ್ತಾ ಇದೆ, ಬಟ್ ಏನು ಮಾಡಲಿ ಅಂತ ಗೊತ್ತಾಗದೇ ಇದ್ದಾಗ ನಾನು ಗುರುನ ಹುಡುಕ್ತಾ ಇದ್ದೆ. ಸೊ ಬರೀ ಕನಸುಗಳು ಮಾತ್ರ ಅಲ್ಲ ಸರ್, ಇವಾಗ ತುಂಬ ಬೇರೆ ಬೇರೆ ಪ್ರಾಬ್ಲಮ್ಸು ಇರುತ್ತೆ. ನನಗೇನೋ ಒಂದು ಕನಸು ಬಿತ್ತು, ಆ ಕನಸು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಓಕೆ, ನೀವು ಅದನ್ನು ಡಿಕೋಡ್ ಮಾಡೋಕ್ಕೆ ಅಥವಾ ಏನಕ್ಕೆ ಬಂದಿದೆ ಅಂತ ತಿಳಿಸೋದಕ್ಕೆ ನಿಮ್ಮ ಆ ಪ್ರೊಸೀಜರ್ ಟೈಮ್ ಎಷ್ಟು ಬೇಕಾಗುತ್ತೆ? ಅದು ಅವ್ರಿಗೆ ಆನ್ಸರ್ ಬೇಕು ಅಂತ ತಾನೇ ನಮ್ಮ ಹತ್ರ ಬರೋದು. ಎಕ್ಸಾಕ್ಟ್ಲಿ, ಯಾವತ್ತೂ ತಪ್ಪು ಗೈಡೆನ್ಸ್ ಬರಲ್ಲ ಗೈಡ್ಸಿಂದ. ನೂರೊಂದು ನೆನಪು. ನಮಗೆ ಬೀಳೋ ಕನಸಿಗೆ ಒಂದು ಕಾರಣ ಇರುತ್ತೆ, ಆ ಕಾರಣ ಏನು ಅಂತ ತಿಳಿಸೋವಂಥ ಒಂದು ಅದ್ಭುತವಾದ ಕೆಲಸ. ಯಾಕೆಂದ್ರೆ ನಾನು ಒಂದು ಸ್ಕ್ರಿಪ್ಟನ್ನು ನೀತು ಅವರ ಕಂಪ್ಲೀಟ್ ಇನ್ಪುಟ್ಸ್ ತೊಗೊಂಡು ಇದು ಬೇಸ್ ಮೇಲೆ ಒಂದು ಮಾಡಿದ್ದೆ. ಆವಾಗ ನನಗೆ ಅವರು ಎಷ್ಟು ಡೆಪ್ತಾಗಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದಾರೆ ಅಂತ ಅವಾಗ ಗೊತ್ತಾಗಿದ್ದು. ಹೆಂಗೇನಿತ್ತು ಈ ಜರ್ನಿ ಬಗ್ಗೆ? ಇದು ಆಕ್ಚುಲಿ ಇಟ್ಸ್ ಶಾಮನಿಸಮ್ ಅನ್ನೋದು ಒಂದು ಇದು. ಸೊ ರೆಡ್ ಇಂಡಿಯನ್ಸ್ ಇರ್ತಾರಲ್ವಾ ಅಲ್ಲಿಂದ, ಬಟ್ ಇದು ನಾನಾಗಿ ಹುಡುಕೊಂಡು ಹೋಗಿ ಮಾಡಿದ್ದಲ್ಲ. ಹೆಂಗೆ ಬಂದಿದ್ದು ನಿಮ್ಮ ಬಂತು ಹೇಗೆ ಅಂದ್ರೆ, ನನಗೆ ಸಿಕ್ಕಾಪಟ್ಟೆ ಕನಸುಗಳು ಬೀಳ್ತಾ ಇತ್ತು, ಸಿಕ್ಕಾಪಟ್ಟೆ. ಲೈಕ್ ಎಲ್ರಿಗೂ ಬೀಳುತ್ತೆ, ಬಟ್ ಅದು ನಮಗೆ ಅದನ್ನ ನನಗೆ ಹೆಂಗೆ ವರ್ಡ್ಸಲ್ಲಿ ಹೇಳಿ ಅಂತ ಗೊತ್ತಾಗ್ತಾ ಇಲ್ಲ. ಅಂದರೆ ಓಕೆ, ಇವಾಗ ಈ ಕನಸುಗಳು ಬೀಳುತ್ತೆ ಅನ್ನೋದಕ್ಕೆ ಏನಕ್ಕೆ ಒಬ್ಬ ಮನುಷ್ಯನಿಗೆ ಕನಸು ಬರುತ್ತೆ? ಕನಸು ಅನ್ನೋದೇನು ಅಂದರೆ ನಮ್ಮ ಒಳಗಡೆ ಇರೋ ಸಬ್ಕಾನ್ಷಿಯಸ್ಸು ಕಾನ್ಷಿಯಸ್ಗೆ ಬಂದು ಕನಸಾಗತ್ತಾ? ಆ್ಯಕ್ಚುಲಿ ಸರ್, ನನ್ನ ಪ್ರಕಾರ, ನಾನು ಓದಿರೋ ಪ್ರಕಾರ, ನಾನು ನೋಡಿರೋ ಪ್ರಕಾರ, ನಾವು ನಿದ್ದೆ ಮಾಡಿದಾಗ ಅದು ಒಂದು ಸಲ ಮಾತ್ರ ನಾವು ಕಂಪ್ಲೀಟ್ಲಿ ಶರಣಾಗಿ ಮಲ್ಗೋದು ಅಂತಂದರೆ, ನಿದ್ದೆ ಮಾಡಿದ ಶರಣಾಗಿರೋದು, ಸರೆಂಡರಲ್ಲಿರೋದು ನಿದ್ದೆ ಮಾಡಿದಾಗ ಮಾತ್ರ. ಶವಾಸನ ಅಂತ ಕೂಡ ಹೇಳ್ತೀವಲ್ಲ ಯೋಗದಲ್ಲಿ. ಎಕ್ಸಾಕ್ಟ್ಲಿ. ಸೊ ಆವಾಗ ಕಂಪ್ಲೀಟ್ ಸೈಲೆನ್ಸ್ ಇದ್ದು ನಮ್ಮ ಒಳಗಡೆ ಇರೋ ಮಾತು ನಮಗೆ ಕೇಳಿಸುತ್ತೆ, ನಮ್ಮ ಆತ್ಮದ ಮಾತು ನಮಗೆ ಕೇಳಿಸುತ್ತೆ ಥ್ರೂ ಡ್ರೀಮ್ಸ್, ಸಜೆಷನ್ಸ್, ಗೈಡೆನ್ಸ್ ಎಲ್ಲ ಕನ್ಸಲ್ಲಿ ಬಂದಾಗ. ಡ್ರೀಮ್ ಅನ್ನೋದು ರಿಯಾಲಿಟಿನೋ ಅಥವಾ ನಮ್ಮ ಇಮ್ಯಾಜಿನೇಷನ್? ಇಟ್ಸ್ ನಾಟ್ ಇಮ್ಯಾಜಿನೇಷನ್ ಓನ್ಲಿ, ಇಟ್ಸ್ ನಾಟ್ ಇಮ್ಯಾಜಿನೇಷನ್ ಓನ್ಲಿ, ನಮ್ಮ ಸೋಲ್ದು ವಾಯ್ಸ್ ಅದು. ಇಟ್ಸ್ ಅ ವಾಯ್ಸ್ ಆಫ್ ಯುವರ್ ಓನ್ ಸಬ್ಕಾನ್ಷಿಯಸ್. ನಾವು ಡೈಲಿ ಮಾರ್ನಿಂಗ್ ಎದ್ದಾಗಿಂದ ನಾವು ಮಾರ್ನಿಂಗಿಂದ ನೈಟ್ ನಾವು ಬ್ಯುಸಿ ಇರ್ತೀವಿ, ವಿ ನೆವರ್ ಲಿಸನ್, ಬಿಕಾಸ್ 10 ಹಲವು ಜನರ ಮಾತು ಕೇಳ್ತಾ ಇರ್ತೀವಿ. ಸೊ ವೆನ್ ವಿ ಆರ್ ನಾಟ್ ಲಿಸ್ನಿಂಗ್, ದೆನ್ ಅಟ್ ಲೀಸ್ಟ್ ಮಲಗಿದಾಗ ಯೋರ್ ಓನ್ ಸ್ಪಿರಿಟ್ ಸ್ಪೀಕ್ಸ್ ಟು ಯು. ಇಟ್ ಹ್ಯಾಸ್ ಬೀನ್ ಪ್ರೂವ್ಡ್ ಅಲ್ಲ? ಎಸ್, ಅಬ್ಸಲ್ಯೂಟ್ಲಿ. ಓಕೆ, ಅಲ್ಲ ನನಗೆ ಗೊತ್ತಿಲ್ಲ, ಅದಕ್ಕೆ ಆಸ್ಕಿಂಗ್. ಯಾಕೆಂದರೆ ನೋಡೋ ಕೆಲವುದಕ್ಕೆ ಪ್ರೂಫ್ ಕೇಳಕ್ಕೆ ಹೋಗಬಾರ್ದು. ಅದು ಹೇಗೆ ಅದು ಅಲೈನ್ ಆಗುತ್ತೆ, ಅದು ಹೇಗೆ ನಿಜ ಆಗುತ್ತೆ, ಅದಕ್ಕೆ ನಾವು ಪ್ರೂಫ್ ಕೇಳಕ್ಕೆ ಹೋಗಬಾರ್ದು. ವಿ ಶುಡ್ ಜಸ್ಟ್ ಅಂಡರ್ಸ್ಟ್ಯಾಂಡ್ ದಟ್ ದಿಸ್ ಇಸ್ ವಾಟ್ ಇಟ್ ಇಸ್ ಅಂತ. ಓಕೆ, ಹೇಗೆ ನೀತು ಹೇಗೆ ಬಂದಿದ್ದು ಈ ಪ್ರೊಫೆಷನ್ ನಿಮ್ಮ ಮಡಲಿಗೆ ಬಂದಿದ್ದು? ಹೇಗಿದು ಪ್ರೊಫೆಷನ್ ಆಗ್ಬೇಕಂತಾನೆ ಇರಲಿಲ್ಲ, ನನಗೆ ಗೊತ್ತೂ ಇರಲಿಲ್ಲ. ಅಂದರೆ ಲೈಕ್ ನೋ, ಈವನ್ ಇವಾಗ ನಾನು ಅದನ್ನು ಪ್ರೊಫೆಷ್ನಲಿ ಏನು ಮಾಡ್ತಾ ಇದ್ದೀನಿ, ಇಟ್ ಜಸ್ಟ್ ಹ್ಯಾಪನ್ ಸರ್. ನಾನು ಡ್ರೀಮು ಮಾಡಿಲ್ಲ ದಟ್ ಯು ನೋ ದಟ್ ನಾನು ಯಾವತ್ತೋ ಒಂದಿನ ನಾನು ಹಿಂಗೆ ಪ್ರೊಫೆಷನ್, ನನಗದು ನನ್ನ ಕನಸಲ್ಲೂ ಬರಲಿಲ್ಲ ಯಾವತ್ತು ದಟ್ ನಾನು ಈ ಥರ ಮಾಡ್ಬೋದು. ನಾನು ಕ್ಲೈಂಟ್ಸ್ ಎಷ್ಟು ಜನರ ಜೊತೆ ವರ್ಕ್ ಮಾಡಿದ್ದೀನಿ ಅಂದರೆ, ನಾನು ಇವಾಗ ಐ ಥಿಂಕ್ 3-4 ಇಯರ್ಸ್ ಅಂತ, ಬಟ್ ಲಾಸ್ಟ್ ಇಯರಿಂದ ಅಂತೂ ಸಿಕ್ಕಾಪಟ್ಟೆ ನಮ್ಮ ಕನ್ನಡದವರೇ ಸುಮಾರು ಜನರ ಜೊತೆ ಐ ವರ್ಕ್ಡ್ ವಿತ್ ಸೋ ಮೆನಿ ಪೀಪಲ್. ಸೊ ನಾವು ಮೈ ಎಕ್ಸ್ಪೀರಿಯನ್ಸ್ ಇಸ್ ಆಲ್ಸೋ ಗುಡ್. ಆ್ಯಂಡ್ ನಾನು ನಿಮ್ಮ ಹತ್ರ ನಿಮ್ಮ ಸ್ಟಾರ್ಟಿಂಗ್ ಟೈಮಲ್ಲಿ ಮಾತಾಡಿದ್ದು. ದಟ್ ವಾಸ್ ಅವಾಗ ಇನ್ನೂ ಬಿಗಿನಿಂಗ್ ಅಲ್ಲಿ, ಅಂದರೆ ನಾನು ಪ್ರೊಫೆಷನಲ್ ಆಗಿ ಬಿಗಿನಿಂಗ್ ಅಲ್ಲಿದ್ದೆ. ಸೊ ಐ ವಾಸ್ ಬೀಯಿಂಗ್ ವೆರಿ ಲೈಕ್ ಯು ನೋ. ಬಟ್ ಮೊನ್ನೆ ನೀವು ನಾನು ಒಂದು ಡಿಕೋಡ್ ಮಾಡಿದ್ರಿ ನಂದು ಕನಸು ರಿಗಾರ್ಡಿಂಗ್ ದ ರಾಘವೇಂದ್ರ ಸ್ವಾಮಿ ಇದನ್ನ ಹೇಳಿದಾಗ, ಯು ಡಿಕೋಡೆಡ್ ವೆರಿ ರೀಸೆಂಟ್ಲಿ, ಒಂದು 15-20 ಡೇಸ್ ಬ್ಯಾಕ್ ಅಂತ. ಎಸ್. ಸೊ ಅದೇನಿಲ್ಲ, ನಾವು ಟ್ರಾನ್ಸಲ್ಲಿ ಹೋಗಿ ಶಾಮನಿಕ್ ಪ್ರೊಸೀಜರಲ್ಲಿ ನಾನು ಐ ಆಸ್ಕ್ ಯೋರ್ ಗೈಡ್ಸ್ ಆ್ಯಂಡ್ ವಾಟ್ ಎವರ್ ಮೆಸೇಜ್ ದೇ ಗಿವ್ ಅಸ್, ನಾನು ಬಂದು ನಿಮಗೆ ಹೇಳೋದು ಅದನ್ನು. ಅಂದರೆ ಇದು ನಿಮಗೆ ಸಿಲೆಬಸ್ ಥರ ಇರುತ್ತಾ, ಪುಸ್ತಕ ಇರುತ್ತಾ? ಹೆಂಗೆ ಇದು ಕಲ್ತಿದ್ದು ಹೇಗೆ ನೀವು? ಮತ್ತೆ ಇದು ಗುರು ಯಾರು ಇರ್ತಾರೆ? ಹೌದು. ಅದೇ ನಾನು ಹೇಳಿದ್ನಲ್ಲ ಸರ್, ನನಗೆ ತುಂಬ ಆ ಕನಸುಗಳು ಹೇಗೆ ಬೀಳ್ತಾ ಇತ್ತು ಅಂತಂದರೆ, ನನಗೆ ಇಟ್ ವಾಸ್ ಟೂ ಮಚ್, ಇಟ್ ವಾಸ್ ರಿಯಲಿ ಟೂ ಮಚ್. ನಾನು ಏನು ಮಾಡಲಿ ಇದ್ರ ಜೊತೆ, ಅಂದರೆ ಇಟ್ಸ್ ಲೈಕ್ ಲಿಟ್ರಲಿ ನಿಮ್ಗೆ ಗೊತ್ತು ಏನೋ ಆಗ್ತಾ ಇದೆ, ಬಟ್ ಏನು ಮಾಡಲಿ ಅಂತ ಗೊತ್ತಾಗದೇ ಇದ್ದಾಗ ನಾನು ಗುರುನ ಹುಡುಕ್ತಾ ಇದ್ದೆ. ಆವಾಗ ನನಗೆ ಯಾರೋ ಹೇಳಿದ್ರು ಈ ಥರ ಟೀಚರ್ಸ್ ಇದ್ದಾರೆ ಅಂತ. ಸೊ ಆವಾಗ ನಾನು 2013 ಆವಾಗ ಹೋಗ್ಬಿಟ್ಟು ಎನ್ರೋಲ್ ಆಗಿಬಿಟ್ಟು ಇದನ್ನು ಕಲ್ತಿದ್ದು ಅವ್ರ ಜೊತೆ.
ಸೊ ಅಲ್ಲಿಂದ ನನಗೆ ಶಾಮನಿಸಮ್ ಅನ್ನೋದು ಓಪನ್ ಆಯಿತು. ಸೊ ಬರೀ ಡ್ರೀಮ್ಸ್ ಅಲ್ಲ, ಏನು ವಿಷಯ ಬೇಕಾದರೂ ಈ ಭೂಮಿ ಜೊತೆ ಬೇಕಾದರೂ ನಾವು ಕನೆಕ್ಟ್ ಮಾಡಿ ಮಾತಾಡ್ಬೋದು. ಸೊ ಏನು ಮೆಸೇಜ್ ಇದೆ ಮರಗಳ ಜೊತೆ. ಸೊ ಇದು ಆ್ಯಕ್ಚುಲಿ ಎಸ್, ಎವ್ರಿಥಿಂಗ್ ಇಸ್ ಲಿವಿಂಗ್, ಎವ್ರಿಥಿಂಗ್ ಇಸ್ ಅಲೈವ್ ಅನ್ನೋದು ನಮ್ಮ ಬಿಲೀಫ್ ಶಾಮನಿಸಮ್ ಅಲ್ಲಿ. ಸೇಮ್ ಹಿಂದೂಯಿಸಮ್ ಥರನೇ. ವೆರಿ ನೈಸ್. ನಾವು ಹಿಂದೂಸಮ್ ಅಲ್ಲೂ ಹಾಗೆ ದೇವ್ರು ಯಾವ ರೂಪದಲ್ಲಿ ಬೇಕಾದ್ರೂ ಬರ್ಬೋದು ಅಂತ ಹೇಳ್ತಾರೆ. ಅಂಡ್ ನಾವು ದೇವಸ್ಥಾನಕ್ಕೆ ಹೋದಾಗ ಹೇಗೆ ಗಂಟೆ ಎಲ್ಲ ಬಾರಿಸ್ತಾರೆ, ನಮ್ಗೆ ಅದು ಒಂದು ಟ್ರಾನ್ಸ್ ತರ ಕರ್ಕೊಂಡು ಹೋಗುತ್ತೆ. ಸೇಮ್ ಥಿಂಗ್ ಇಲ್ಲೂ ಕೂಡ ನಾವು ಡ್ರಮ್ಸ್ ಮ್ಯೂಸಿಕ್ ಏನಿದೆ ಅದನ್ನ ಯೂಸ್ ಮಾಡಿ ನಾವು ಟ್ರಾನ್ಸ್ಗೆ ಹೋಗಿ ಕಂಪ್ಲೀಟ್ಲಿ ಹಾಲೋ ಆದ್ಮೇಲೆ ನಮಗೆ ಮೆಸೇಜ್ ಬರೋಕ್ಕಾಗುತ್ತೆ. ಓಕೆ, ಇವಾಗ ನನಗೊಂದು ಕನಸು ಬೀಳತ್ತಮ್ಮ, ನನಗೇನೋ ಒಂದು ಕನಸು ಬಿತ್ತು, ಆ ಕನಸು ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆ, ನೀವು ಅದನ್ನು ಡಿಕೋಡ್ ಮಾಡೋಕ್ಕೆ ಅಥವಾ ಏನಕ್ಕೆ ಬಂದಿದೆ ಅಂತ ತಿಳಿಸೋದಕ್ಕೆ ನಿಮ್ಮ ಆ ಪ್ರೊಸೀಜರ್ ಟೈಮ್ ಎಷ್ಟು ಬೇಕಾಗುತ್ತೆ? ಅದು ಯಾವ ರೀತಿ? ಅಪ್ ಟು 45 ಮಿನಿಟ್ಸ್ ಬೇಕು. ತುಂಬಾ ಚಿಕ್ಕ ಫ್ರಾಗ್ಮೆಂಟ್ ಆದ್ರೆ ಬೇಗ ಆಗ್ಬಿಡುತ್ತೆ. ಬಟ್ ನನಗೆ ಜನರಲಿ ಓಪನ್ ದ ಸೀಕ್ರೆಟ್ ಸ್ಪೇಸ್ ಮಿನಿಮಮ್ 45 ಮಿನಿಟ್ಸ್ ಬೇಕು. ಬಟ್ ಇಟ್ ವೋಂಟ್ ಸ್ಟ್ರೈನ್ ಯು ಮೆಂಟಲಿ? ಇಲ್ಲ, ಇಟ್ ಹ್ಯಾಸ್ ಟು ಬಿ ಹಾಲೋ, ಬಟ್ ಸ್ಟಿಲ್ ಇಟ್ ಇಸ್ ಸ್ಟಿಲ್ ಅದು ಆದ್ರೂ ಕೂಡ ಅದು ಎನರ್ಜೆಟಿಕ್ ವರ್ಕೆ. ಸೊ ಹಾಗಾಗಿ ಸುಸ್ತಾಗುತ್ತೆ ಕೆಲವು ಸಲ. ಆದರೆ ಜನರಲಿ ನಾವು ತುಂಬ ಕೆಲಸನೂ ಮಾಡೋಕ್ಕೆ ಹೋಗಬಾರ್ದು. ಇನ್ ಅ ಡೇ 1 or 2 ಮಾಡಿದ್ರೇ ಸಾಕು. ಬಟ್ ನಾನು ಕೆಲವು ಸಲ ಕ್ಲೈಂಟ್ ಇನ್ಫ್ಲಕ್ಸ್ ತುಂಬ ಇದ್ದಾಗ ಸ್ವಲ್ಪ ನಾನು ಪುಷ್ ಮಾಡಬೇಕಾಗತ್ತೆ. ಬಟ್ ಐ ಡೂ ಗೆಟ್ ಟಯರ್ಡ್ ಸಮ್ಟೈಮ್ಸ್. ಅದಕ್ಕೆ 2 ಇಸ್ ರೈಟ್ ಫಾರ್ ಅ ಡೇ. ಓಕೆ, ಬಟ್ ಇದನ್ನು ಅಂದರೆ ನಾನು ನಂಬ್ತೀನಿ, ಐ ಬಿಲೀವ್. ಈ ಥರ ನಂಬೋ ಸಂಖ್ಯೆನೂ ಇದೆಯಾ ನೀತು? ಇದನ್ನು ನಂಬುವಂಥ ಜನಗಳು ನಂಬಲಿಲ್ಲ ಅಂದರೆ ಇಟ್ಸ್ ಓಕೆ, ಯಾರಿಗೂ ಫೋರ್ಸ್ ಇಲ್ಲ. ಅಲ್ಲಪ್ಪ, ನಾನು ಕೇಳ್ತಾ ಇರೋದು ಇವಾಗ ನಂಗೆ ನೀವು ಹೇಳಿದ್ದನ್ನು ನಾನು ನಂಬ್ತೀನಿ. ಇನ್ನೊಬ್ಬ ಯಾರೋ ಕ್ಲೈಂಟು ನೀವು ಕೇಳಿದ್ದನ್ನು ದೇ ಹ್ಯಾವ್ ಬಿಲೀವ್ಡ್ ದಟ್ ಡ್ರೀಮ್, ಅದನ್ನು ಕೇಳ್ತಾ ಇರೋದು. ಕೆಲವ್ರಿಗೆ ಬಂದಂಥ ಡ್ರೀಮ್ಸ್ ನೀವು ಕೇಳಿದ್ರೆ ರಘು ಸರ್, ಆ್ಯಂಡ್ ಅದಕ್ಕೆ ಬಂದಂಥ ಆನ್ಸರ್ಸ್ ನೀವು ಕೇಳಿದ್ರೆ ಅವ್ರಿಗೆ ಆನ್ಸರ್ ಬೇಕು ಅಂತ ತಾನೇ ನಮ್ಮ ಹತ್ರ ಬರೋದು. ಎಕ್ಸಾಕ್ಟ್ಲಿ. ಯಾವತ್ತೂ ತಪ್ಪು ಗೈಡೆನ್ಸ್ ಬರಲ್ಲ ಗೈಡ್ಸಿಂದ. ಸೊ ಅದಕ್ಕೆ ನಮಗೆ ಪ್ರಾಕ್ಟೀಸ್ ಬೇಕು. ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಅರ್ಥ ಮಾಡಿಕೊಂಡು ಅದನ್ನು ನಿಮಗೆ ಕನ್ವೆ ಮಾಡೋದು, ದ್ಯಾಟ್ ಈಸ್ ವೇರ್ ನಮ್ಮ ಸ್ಕಿಲ್ ಬರುತ್ತೆ. ಇಲ್ಲ, ಮೈ ಒನ್ ಫ್ರೆಂಡ್ ನಾನು ರೆಫರ್ ಮಾಡಿದ್ದೆ, ಅವ್ರ ಹೆಸರು ಬೇಡ ನಿಮ್ಮ, ಯು ನೋ, ಹಿ ವಾಸ್ ವೆರಿ ಹ್ಯಾಪಿ ಬೈ ವಾಟ್ ಯು ಟು. ಹಿ ವಾಸ್ ವೆರಿ ಹ್ಯಾಪಿ. ನಾವು ಅವ್ರ ಕನ್ಸಲ್ಟ್ ಇದೆ, ಅವ್ರ ಹೆಸರು ಹೇಳೋದು ತಪ್ಪಾಗ್ಬಿಡತ್ತಿಲ್ಲಿ. ಸೊ ಹಿ ವಾಸ್ ವೆರಿ ಹ್ಯಾಪಿ. ನೀವೇನು ಅವ್ರಿಗೆ ಹೇಳಿದ್ರಿ, ಅವ್ರಿಗೆ ಬಂದಿದ್ದ ಕಾರಣ ಏನು ಆ ಥರದಕ್ಕೆ ಅವ್ರು ತುಂಬ ಕನ್ವಿನ್ಸ್ ಆದರು ಆ ಥರದ್ದು. ಅಂದರೆ ಇದು ತುಂಬ ಬೇರೆ ಪ್ರೊಫೆಷನ್ ಇತ್ತು. ಈ ಪ್ರೊಫೆಷನ್ ಕೆಲವು ಅರ್ಥ ಮಾಡಿಸೋದಕ್ಕೆ ಟೈಮ್ ಬೇಕಾಗುತ್ತೆ ಅಂತ ನಾನು ಹೇಳೋದು. ಕರೆಕ್ಟ್. ಇವಾಗ ಯಾರಾದರೂ ಇದನ್ನು ಶೋ ನೋಡ್ತಿರೋರು ಯಾರು ಅವ್ರಿಗೆ ಪಾಪ ಬರೋ ಒಂದು ಕನಸನ್ನು ನಿಮ್ಮ ಹತ್ರ ಹೇಳ್ಕೋಬೇಕು ಅಥವಾ ಅದಕ್ಕೆ ಅವ್ರಿಗೊಂದು ಸೊಲ್ಯೂಷನ್ ಬೇಕು ಅಂದರೆ ಹೌ ಟು ರೀಚ್ ಯು? ನಿಮ್ಮನ್ನ ಸರ್, ನಾನು ಇನ್ಸ್ಟಾಗ್ರಾಮಲ್ಲಿ ಎಲ್ಲರೂ ನನಗೆ ಇನ್ಸ್ಟಾಗ್ರಾಮ್ ಮುಖಾಂತರನೇ ಮೆಸೇಜ್ ಮಾಡೋದು ಮೋಸ್ಟ್ಲಿ. ಬಟ್ ನನಗಿರೋ ಕ್ಲೈಂಟ್ಸ್ ದೇ ಆರ್ ಮೋಸ್ಟ್ಲಿ ರಿಪೀಟ್ ಕ್ಲೈಂಟ್ಸ್. ಇಲ್ಲ ಕಾಂಟ್ಯಾಕ್ಟಿಂದ ಒಂದು ಫ್ಯಾಮಿಲಿಯಿಂದ 15-20 ಜನ ಲೈಕ್ ದಟ್ಸ್ ಹೌ. ಸೊ ನಾನು ಎವ್ರಿ ಡೇ ವರ್ಕ್ ಮಾಡ್ತಾ ಇದ್ದೀನಿ, ಲೈಕ್ ಎವ್ರಿ ಸಿಂಗಲ್ ಡೇ. ನಾನು ಎಲ್ಲ ಇಂಟರ್ವ್ಯೂನಲ್ಲೂ ಹೇಳ್ತೀನಿ ಇದು, ಬಿಕಾಸ್ ಇಟ್ ಇಸ್ ಟ್ರೂ. ಸೊ ಬರೀ ಕನಸುಗಳು ಮಾತ್ರ ಅಲ್ಲ ಸರ್, ಇವಾಗ ತುಂಬ ಬೇರೆ ಪ್ರಾಬ್ಲಮ್ಸು ಇರುತ್ತೆ. ಒಂದು ಅಕ್ಕ ಒಂದ್ಸಲ ನನಗೆ ಇದು ಅವ್ರ ಹತ್ರ ನಾನು ಕೇಳಿದ್ದೀನಿ. ಸೊ ನೋ ನಾಟ್ ಹರ್, ಸೊ ಐ ಕಾಂಟ್ ಟೆಲ್ ದ್ಯಾಟ್. ಕೆನ್ ಐ ಟೆಲ್ ಒನ್ ಮೋರ್? ನಂದೇ ಹೇಳಿ, ನೀವು ಬೇರೆಯವ್ರದ್ದು, ನನ್ನ ನೋ ಪ್ರಾಬ್ಲಮ್, ನಂದೇ ಹೇಳಿ. ಮೊನ್ನೆ ಒಬ್ರು ಕ್ಲೈಂಟ್, ಇವ್ರದ್ದು ಪರ್ಮಿಷನ್ ಇದೆ ಅದಕ್ಕೆ ಹೇಳ್ತೀನಿ. ಅವ್ರಿಗೆ ಒಂದು ಕನಸು ಬಿದ್ದಿತ್ತು. ಏನಂದರೆ ತುಳಸಿ ಇದೆ ಅಲ್ಲ, ತುಳಸಿ ಗಿಡ ಇರಲಿಲ್ಲ, ಅದರಲ್ಲಿ ತುಳಸಿ ಕಟ್ಟೆ ಒಂದು ಪಾರ್ಟ್ ಅದರಲ್ಲಿ ಕಟ್ಟಾಗಿತ್ತು. ಸೊ ಯಾವುದೋ ಪಾಡ್ಕಾಸ್ಟಲ್ಲಿ ಅವ್ರು ಕೇಳಿದ್ರಂತೆ ದಟ್ ಹಾಗಂದ್ರೆ ಗಂಡನಿಗೆ ಯಾವುದೋ ಗಂಡಾಂತರ ಆಗುತ್ತೆ ಅಂತ. ಸೊ ತುಂಬ ಪಾಪ ಶಿ ವಾಸ್ ವರೀಡ್. ಸೊ ವೆನ್ ವಿ ಚೆಕ್ಡ್, ನಾವು ಮಾಡಿದಾಗ ಅದಕ್ಕೂ ಅವ್ರ ಗಂಡನಿಗೂ ಸಂಬಂಧನೇ ಇರಲಿಲ್ಲ. ಇಟ್ ವಾಸ್ ಸಮಥಿಂಗ್ ಎಲ್ಸ್ ಓನ್ಲಿ ಆಲ್ ಟುಗೆದರ್. ಸೊ ಅವ್ರಿಗೆ ಅದು ನಿರಾಳತೆ, ಒಂದು ನಿರಾಳ ಭಾವ ಸಿಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್. ಬಟ್ ಅವರಿಗೆ ನಿರಾಳ ಭಾವ ಕೊಡಬೇಕು ಅಂತ ನಾವು ಮಾಡೋಕ್ಕಾಗಲ್ಲ. ಗೈಡ್ಸ್ ಏನು ಹೇಳ್ತಾರೆ ನಾನು ಅದನ್ನು ಚೇಂಜ್ ಮಾಡಲ್ಲ. ರಿಯಾಲಿಟಿ ಇಸ್ ರಿಯಾಲಿಟಿ. ವಾಟ್ ಇಸ್ ರಿಯಾಲಿಟಿ, ದಟ್ ಇಸ್ ರಿಯಾಲಿಟಿ. ಆ್ಯಂಡ್ ನಾವು ಗೈಡ್ಸ್ ಹತ್ರ ಹೋಗ್ಬಿಟ್ಟು ಪಾಪ ಅವ್ರಿಗೆ ಸ್ವಲ್ಪ ಸಮಾಧಾನ ಮಾಡೋ ಥರ ಹೇಳುವಂಥ, ವಿ ಕಾಂಟ್ ಡೆಲ್ ಲೈಕ್ ದ್ಯಾಟ್. ಗೈಡ್ಸ್ ಗೊತ್ತು, ದೇ ಆರ್ ಡಿವೈನ್. ಅವ್ರಿಗೆ ಗೊತ್ತು ಹೇಗೆ ಅವ್ರ ಮಕ್ಕಳನ್ನ ಕೇರ್ ತಗೋಬೇಕು ಅಂತ ಅವ್ರಿಗೆ ಗೊತ್ತು. ಸೊ ನಾವು ಅದನ್ನು ಜಡ್ಜ್ ಮಾಡದೆ ಹಾಗೆ ಬಂದು ಹೇಳಬೇಕಾಗುತ್ತೆ. ಆ್ಯಕ್ಚುಯಲ್ಸ್ ಅಷ್ಟೇ, ಆ್ಯಸ್ ಇಟ್ ಇಸ್. ಎಸ್, ಇವಾಗ ನನಗೂ ಕೂಡ ಒಂದು ತುಂಬ ಚೆನ್ನಾಗಿ ಹೇಳಿದ್ರು. ನನಗೆ ರಾಘವೇಂದ್ರ ಸ್ವಾಮಿ ಬರ್ತಾಯಿದ್ರು ಕನಸಿನಲ್ಲಿ, ಒಂದು ಬೃಂದಾವನ ಈ ಥರ ಬರ್ತಾಯಿತ್ತು, ಒಂದು ದೇವಿ ಬರ್ತಾಯಿತ್ತು. ಸೊ ಅದನ್ನು ನೀತು ಅವರು ತುಂಬ ಚೆನ್ನಾಗಿ ಇಟ್ಸ್ ಎ ಪಾಸಿಟಿವ್ ಸೈನ್ ಅಂತ ಹೇಳಿ ಇದು ಮಾಡಿದ್ರು. ಇನ್ಫ್ಯಾಕ್ಟ್ ನಾನು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದೆ. ಮೊನ್ನೆ ಬಂದೆ. ಯಾಕೋ ಫ್ರೀಕ್ವೆಂಟಾಗಿ ಬರ್ತಾಯಿತ್ತು ರಾಯರು ಕನಸಿನಲ್ಲಿ. ಪ್ರಸಾದ ಕೊಡ್ತೀನಿ ನಿಮಗೆ, ಜ್ಞಾಪಿಸಿ ಬರ್ತಾ. ಎಸ್, ಹೌ ಮಚ್ ಯು ಆರ್ ಎಂಜಾಯಿಂಗ್ ದಿಸ್ ಜಾಬ್? ಈ ಕೆಲಸ ಒಂದು ನಟಿಯಾಗಿ ನೀವು ಎಂಜಾಯ್ ಮಾಡ್ಕೊಂಡು ಸಿನಿಮಾಗಳು ಮಾಡಿದ್ರಿ, ಒಬ್ಬ
ಟ್ರಾವೆಲರ್ ಆಗಿ ನೀವು ಅದನ್ನು ಕೂಡ ತುಂಬ ಖುಷಿಪಟ್ರಿ. ಇವಾಗ ಇದೊಂದು ಹೊಸ ಪ್ರೊಫೆಷನ್. ಇದನ್ನು ಎಷ್ಟು ನಿಮಗೆ ಖುಷಿ ಇದೆ, ತೃಪ್ತಿ ಇದೆ ಈ ಕೆಲಸ ನಿಮಗೆ? ಸೊ ನನಗೊಬ್ಬರು ಸೀನಿಯರ್ ಒಬ್ಬರು ರೀಡರ್ ಒಬ್ಬರು ನನಗೆ ಹೇಳಿದ್ರು ದಟ್ ನಿಮ್ಮ ತಂದೆದು ಗಿಫ್ಟ್ ಅದು ನಿನಗೆ ಅಂತ. ಜನರಲಿ ತಂದೆ ಇಲ್ಲ ಅಂತ ಒಂದು ಇದ್ದವ್ರಿಗೆ ಇದು ಒಂಥರ ಸ್ಪಿರಿಚುವಲ್ ಗಿಫ್ಟ್ ಅಂತ ಶಿ ಹ್ಯಾಡ್ ಟೋಲ್ಡ್ ಮೀ. ಸೊ ಯಾ, ಐ ಫೀಲ್ ದಟ್.